Vande Mataram friends, I Mr. Basavaraj Nippani would like to welcome you all for Karnataka Academy YouTube education channel. Dear friends, in today's video class, we shall discuss about the syllabus of GPSTR paper first General English. ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು GPSTRಗೆ ಸಂಬಂಧಪಟ್ಟಿರುವಂಥ ಜನರಲ್ ಪೇಪರ್ನಲ್ಲಿ ಬರ್ತಿರತಕ್ಕಂತಹ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿರ್ತಕ್ಕಂಥ ಸಿಲೆಬಸ್ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ. ಹಾಗಾದರೆ ನೇರವಾಗಿ ನಾವು ಇವತ್ತಿನ ಕ್ಲಾಸಿಗೆ ಹೋಗೋಣ. ಸೊ ದೇರ್ ಆರ್ ಮೆನಿ ಟಾಪಿಕ್ಸ್ ಇನ್ ಇಂಗ್ಲೀಷ್ ಸಿಲೆಬಸ್ which we call as general English. The first important topic which comes in general English is parts of speech. ಮೊದಲನೇ ಟಾಪಿಕ್ ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದರೆ ಭಾಷಾಂಗಗಳು. ಅದರಲ್ಲಿ ನಾವು ಏನೇನು ಸ್ಟಡಿ ಮಾಡ್ಬೋದು? ನಾವು ನೋಡ್ಬೋದು ಮೊದಲಿಗೆ ನೌನ್. ಫಸ್ಟ್ ವಿ ಕ್ಯಾನ್ ಸಿ ನೌನ್, then pronoun, then adjective, then verb, next adverb, then preposition, conjunction and interjection. As you all know, in my previous video classes already we have studied what are parts of speech. We have also discussed about the various parts of speech. But once again today we shall come back to syllabus. We shall study all these important topics in detail. Then we can go to question paper analysis. ಸೊ ಹಾಗಾದರೆ ಇಲ್ಲಿ ಮೊದಲನೇ ಟಾಪಿಕ್ ಏನಿದೆ? ಪಾರ್ಟ್ಸ್ ಆಫ್ ಸ್ಪೀಚ್, ಭಾಷಾಂಗಗಳು ಅಥವಾ ಧ್ವನಿಯ ವಿಭಾಗಗಳು. ಹಾಗಾದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್? ದ ವರ್ಡ್ಸ್ ವಿಚ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ಸೆಂಟೆನ್ಸ್ ಆರ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್. ಭಾಷೆಯ ಅಂಗಗಳು ಅಥವಾ ಧ್ವನಿಯ ವಿಭಾಗಗಳಿಗೆ ನಾವು ಏನಂತ ಕರಿತೀವಿ? ಭಾಷಾಂಗಗಳು ಅಂತ ಕರಿತೀವಿ. ಹಾಗಾದರೆ ಯಾವುದೇ ಒಂದು ವಾಕ್ಯದಲ್ಲಿ ಆಗಾಗ ಯೂಸ್ ಆಗ್ತಕ್ಕಂಥ ಶಬ್ದಗಳ ಭಾಗಗಳನ್ನು ನಾವೇನಂತ ಕರಿತೀವಿ? ಧ್ವನಿಯ ಭಾಗಗಳು ಅಥವಾ ಭಾಷೆಯ ಅಂಗಗಳು ಅಂತ ಕರಿತೀವಿ. ಹಾಗಾದರೆ ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚಸ್ ಅದಾವೆ? ಅಲ್ಲಿ 8 ವಿಭಾಗಗಳಿದ್ದಾವೆ, 8 ಪ್ರಕಾರಗಳಿದ್ದಾವೆ. ಮೊದಲನೇ ಪ್ರಕಾರ ಯಾವುದು? ನೌನ್. ನೌನ್ ಅಂತಂದರೆ ಏನು? ನಾಮಪದ. ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆಸ್ ನೇಮಿಂಗ್ ವರ್ಡ್. ದ ವರ್ಡ್ಸ್ ವಿಚ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್, ಆ್ಯನಿಮಲ್ ಈಸ್ ಕಾಲ್ಡ್ ನೌನ್. ನಾಮಪದ, ಹೆಸರನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ಏನಂತ ಕರಿತೀವಿ? ನಾಮಪದಗಳು ಅಂತ ಕರಿತೀವಿ. ಹಾಗಾದರೆ ಎರಡನೇದು ಯಾವುದು? ಪ್ರೊನೌನ್. ಪ್ರೊನೌನ್ ಅಂತಂದರೆ ಯಾವುದು? ಸರ್ವನಾಮ. ನಾಮಪದಗಳ ಬದಲಾಗಿ ಯೂಸ್ ಆಗ್ತಿರ್ತಕ್ಕಂಥ ಶಬ್ದಗಳಿಗೆ ಅಥವಾ ನಾಮಪದಗಳ ಜಾಗದಲ್ಲಿ ಬಳಸ್ತಿರ್ತಕ್ಕಂತಹ ಹೆಸರುಗಳಿಗೆ ನಾವೇನಂತ ಕರಿತೀವಿ? ಸರ್ವನಾಮಗಳು ಅಥವಾ ಪ್ರೊನೌನ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಹಾಗಾದರೆ ಮೂರನೇ ಟಾಪಿಕ್ ಯಾವುದು? ಎಜೆಕ್ಟಿವ್ಸ್. ಎಜೆಕ್ಟಿವ್ಸ್ ಅಂತಂದರೆ ಏನು? ನಾಮ ವಿಶೇಷಣ. It is a describing word. In English it is called describing word. Means the word which describes noun or pronoun is called adjective. ಅಂತಂದರೆ ನಾಮ ವಿಶೇಷಣ. ನಾಮಪದಗಳಿಗಿರ್ತಕ್ಕಂಥ ಕ್ವಾಲಿಟಿಯನ್ನು, ಕ್ವಾಂಟಿಟಿಯನ್ನು ವಿಶೇಷವಾಗಿ ಡಿಸ್ಕ್ರೈಬ್ ಮಾಡ್ತಿರ್ತಕ್ಕಂತಹ ಶಬ್ದಗಳಿಗೆ ನಾಮ ವಿಶೇಷಣಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಮುಂದಿನದು ಯಾವುದು? ವರ್ಬ್. ವರ್ಬ್ ಅಂತಂದರೆ ಇನ್ ಇಂಗ್ಲೀಷ್ ವರ್ಬ್ ಇಸ್ ಕಾಲ್ಡ್ ಅನ್ ಆ್ಯಕ್ಷನ್ ವರ್ಡ್. ಅಂತಂದರೆ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಶಬ್ದಗಳಿಗೆ ಕ್ರಿಯಾಪದಗಳು ಅಂತ ಕರಿತೀವಿ. ಸೊ ವರ್ಬ್ ಈಸ್ ಆ್ಯನ್ ಆ್ಯಕ್ಷನ್ ವರ್ಡ್. ಇನ್ ಒನ್ ಸಿಂಪಲ್ ಸೆಂಟೆನ್ಸ್ ಯು ಕ್ಯಾನ್ ಡಿಫೈನ್ ವರ್ಬ್. ಇಟ್ ಈಸ್ ಆ್ಯನ್ ಆ್ಯಕ್ಷನ್ ವರ್ಡ್. ಕ್ರಿಯೆಯನ್ನು ಸೂಚಿಸ್ತಕ್ಕಂತಹ ಶಬ್ದಕ್ಕೆ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮುಂದಿನದು ಯಾವುದು? ಅಡ್ವರ್ಬ್. ಆ್ಯಡ್ ವರ್ಬ್ ಮೀನ್ಸ್ ದ ವರ್ಡ್ ವಿಚ್ ಆ್ಯಡ್ ಸಮಥಿಂಗ್ ಟು ವರ್ಬ್ ಈಸ್ ಕಾಲ್ಡ್ ಅಡ್ವರ್ಬ್. ಅಂತಂದರೆ ಕ್ರಿಯೆಗೆ ಮತ್ತೊಂದಿಷ್ಟು ಬ್ಯೂಟಿಯನ್ನು ಆ್ಯಡ್ ಮಾಡ್ತಿರ್ತಕ್ಕಂಥ ಶಬ್ದಗಳಿಗೆ ಅಥವಾ ಕ್ರಿಯಾಪದಗಳನ್ನು ವರ್ಣಿಸ್ತಕ್ಕಂಥ ಶಬ್ದಗಳಿಗೆ ಕ್ರಿಯಾ ವಿಶೇಷಣ ಅಂತ ಹೇಳಿ ಕರಿತೀವಿ. ನಾಮಪದಗಳನ್ನು ವಿಶೇಷವಾಗಿ ವರ್ಣಿಸ್ತಕ್ಕಂಥ ಪದಗಳಿಗೆ ನಾಮ ವಿಶೇಷಣ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ ದ ಸೇಮ್ ವೇ ವಿ ಯೂಸ್ ಸಮ್ ವರ್ಡ್ಸ್ ಟು ಡಿಸ್ಕ್ರೈಬ್ ಆ್ಯನ್ ಆ್ಯಕ್ಷನ್. ಕ್ರಿಯಾಪದಗಳನ್ನು ಅಥವಾ ಕ್ರಿಯೆಯನ್ನು ವರ್ಣಿಸ್ತಕ್ಕಂಥ ಶಬ್ದಗಳಿಗೆ ಏನಂತ ಕರಿತೀವಿ? ಕ್ರಿಯಾ ವಿಶೇಷಣ ಅಂತ ಹೇಳಿ ಕರಿತೀವಿ. And the next one, that is preposition. Preposition means what? The word which shows the position of noun or pronoun in a sentence, or the word which shows the relation of noun and pronoun in a sentence is called preposition. ಉಪಸರ್ಗಾವ್ಯಯಗಳು. ಕನ್ನಡದಲ್ಲಿ ಅವುಗಳಿಗೆ ಅಂತ ಕರಿತೀವಿ? ಉಪಸರ್ಗಾವ್ಯಯಗಳು ಅಥವಾ ಸಂಬಂಧ ಸೂಚಕಾವ್ಯಯಗಳು. ಅಂತಂದರೆ ಯಾವ ಶಬ್ದಗಳು ಇಂಗ್ಲೀಷ್ ಭಾಷೆಯಲ್ಲಿ ನಾಮಪದಗಳಿಗಿರತಕ್ಕಂಥ ಸಂಬಂಧವನ್ನು ಅಥವಾ ನಾಮಪದಗಳ ಸ್ಥಾನವನ್ನು ಒಂದು ವಾಕ್ಯದಲ್ಲಿ ತೋರಿಸ್ತವೆ,
ಅವುಗಳಿಗೆ ಉಪಸರ್ಗಾವ್ಯಗಳು ಅಥವಾ ಸಂಬಂಧ ಸೂಚಕಾವ್ಯಗಳು ಅಂತ ಕರಿತೀವಿ. ದಟ್ ಈಸ್ ವಾಟ್ ವಿ ಕಾಲ್ ಇನ್ ಇಂಗ್ಲಿಷ್ ಈಸ್ ಪ್ರಿಪೊಸಿಷನ್. ದೇ ಶೋಸ್ ದ ಪೊಸಿಷನ್ ಆಫ್ ನೌನ್ ಆರ್ ಪ್ರೊನೌನ್ ಇನ್ ಅ ಸೆಂಟೆನ್ಸ್. And the next one, that is conjunction. Conjunction means what? The words which connects. Conjunction means what? Connection or joining. ಅಂತಂದರೆ ಯಾವ ಶಬ್ದಗಳು ಇಂಗ್ಲೀಷ್ ಭಾಷೆಯಲ್ಲಿ ಒಂದು ವಾಕ್ಯದಲ್ಲಿ ಎರಡು ನಾಮಪದಗಳನ್ನು ಅಥವಾ ಎರಡು ಸರ್ವನಾಮ ಪದಗಳನ್ನು ಅಥವಾ ನಾಮಪದ ಮತ್ತು ಸರ್ವನಾಮ ಪದಗಳನ್ನು ಜೋಡಣೆ ಮಾಡ್ತವೆ, ಕನೆಕ್ಟ್ ಮಾಡ್ತವೆ, ಜೋಡಿಸ್ತವೆ, ಅಂಥವುಗಳಿಗೆ ಕಂಜಂಕ್ಷನ್ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಅವುಗಳಿಗೆ ಏನಂತ ಕರಿತೀವಿ ಹಾಗಾದರೆ? ಸಮುಚ್ಛಾಯಗಳು ಅಂತ ಕರಿತೀವಿ. ಅಂತಂದರೆ ಯಾವ ಶಬ್ದ ಎರಡು ನಾಮಪದಗಳನ್ನು, ಎರಡು ಸರ್ವನಾಮ ಪದಗಳನ್ನು ಅಥವಾ ನಾಮಪದ ಮತ್ತು ಸರ್ವನಾಮ ಪದಗಳನ್ನು ಜೋಡಿಸ್ತವೆ, ಕನೆಕ್ಟ್ ಮಾಡ್ತವೆ ವಾಕ್ಯದಲ್ಲಿ, ಅವುಗಳಿಗೆ ಏನಂತ ಕರಿತೀವಿ? ಸಮುಚ್ಛಾಯಗಳು. ಆರ್ ಎಲ್ಸ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಕಂಜಂಕ್ಷನ್ ಇನ್ ಇಂಗ್ಲಿಷ್. ದೇ ಆರ್ ಆಲ್ಸೋ ಕಾಲ್ಡ್ ಜಾಯ್ನರ್ಸ್, ದೇ ಆರ್ ಆಲ್ಸೋ ಕಾಲ್ಡ್ ಕನೆಕ್ಟರ್ಸ್. And the last one, the final one, that is interjection. Interjection means udghara vachakagalu. Means we use some words in English language to show sudden feelings of joy, sorrow, happiness, like, dislike, hater, anger and many things. So ಯಾವ ಶಬ್ದಗಳು ಸಡನ್ ಆಗಿರತಕ್ಕಂಥ ಭಾವನೆಗಳನ್ನು ಮೀನ್ಸ್ ಉದ್ವೇಗದ ಭಾವನೆಗಳನ್ನು ಸೂಚಿಸ್ತವೆ, ಅವುಗಳಿಗೆ ಉದ್ಗಾರ ವಾಚಕಗಳು ಅಥವಾ ಇಂಟರ್ಜೆಕ್ಷನ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಅಂತಂದರೆ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಕೆಲವೊಂದು ಶಬ್ದಗಳನ್ನು ಉದ್ವೇಗದ ಭಾವನೆಗಳನ್ನು ಸೂಚಿಸಲಿಕ್ಕೆ ಯೂಸ್ ಮಾಡ್ತೀವಿ, ಅವುಗಳಿಗೆ ಏನಂತ ಕರಿತೀವಿ? ಭಾವಸೂಚಕಗಳು ಅಥವಾ ಉದ್ಗಾರ ವಾಚಕಗಳು ಅಂಥೇಳಿ ಕರಿತೀವಿ. ಸೊ ದೀಸ್ ಆರ್ ದಿ ವೇರಿಯಸ್ ಟಾಪಿಕ್ಸ್ ವಿಚ್ ವಿ ಕುಡ್ ಸಿ ಇನ್ ದ ಫಸ್ಟ್ ಟಾಪಿಕ್ ಆಫ್ ಜನರಲ್ ಇಂಗ್ಲೀಷ್ ಸಿಲೆಬಸ್, ದಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಹಾಗಾದರೆ ಮುಂದಿನ ಟಾಪಿಕ್ ಯಾವುದು? ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್ ಆಫ್ GPS ಸ್ಟಾರ್ ಇಂಗ್ಲೀಷ್ ಸಿಲೆಬಸ್, ದಟ್ ಈಸ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂತಂದರೆ ಏನು? ಉಪಪದಗಳು. ಇಂಗ್ಲೀಷ್ ಭಾಷೆಯಲ್ಲಿ ಅವುಗಳಿಗೆ ಏನಂತ ಕರಿತೀವಿ? ಉಪಪದಗಳು. ಎ ಆ್ಯಂಡ್ ದ, ದೀಸ್ ಆರ್ ದಿ 3 ಆರ್ಟಿಕಲ್ಸ್ ವಿಚ್ ವಿ ಯೂಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ದೇ ಆರ್ ಆಲ್ಸೋ ಕಾಲ್ಡ್ ಉಪಪದಗಳು ಇನ್ ಕನ್ನಡ. ದೇ ಆರ್ ಆಲ್ಸೋ ಕಾಲ್ಡ್ ಡೆಮಾನಿಸ್ಟ್ರೇಟರ್ಸ್. The words which demonstrates the usage of noun or pronoun in English language, they are called demonstrators or articles. This is also very important topic relating to any competitive examination. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತೆಗೆದುಕೊಂಡ್ರೆ ಅವುಗಳಲ್ಲಿ ಆರ್ಟಿಕಲ್ಸ್ಗೂ ತುಂಬ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಹಾಗಾದರೆ ವಿಚ್ ಇಸ್ ದ ನೆಕ್ಸ್ಟ್ ಟಾಪಿಕ್? ದ್ಯಾಟ್ ಈಸ್ ಟೆನ್ಸ್. ಟೆನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಟೆನ್ಸ್ ಅಂತಂದರೆ ಏನು? ಕಾಲಗಳು. ಕಾಲಗಳು ಅಂತಂದರೆ ನಮ್ಮ ಕಾಲಗಳಲ್ಲ. ಕಾಲಗಳಂತಂದರೆ ನಮ್ಮ ಕಾಲಗಳಲ್ಲ. ಇಲ್ಲಿ ಸಮಯವನ್ನು ಸೂಚಿಸ್ತಕ್ಕಂಥ, ಯಾವ ಸಮಯದಲ್ಲಿ ಕ್ರಿಯೆ ನಡೆದಿದೆ, ಯಾವ ಸಮಯದಲ್ಲಿ ಕ್ರಿಯೆ ನಡೀತಾ ಇದೆ, ಯಾವ ಸಮಯದಲ್ಲಿ ಕ್ರಿಯೆ ನಡೆದಿತ್ತು, ಯಾವ ಸಮಯದಲ್ಲಿ ಕ್ರಿಯೆ ನಡೆಯಬಹುದು ಅಂತಕ್ಕಂತಹ ಕ್ರಿಯೆಯ ಸಮಯವನ್ನು ಸೂಚಿಸ್ತಕ್ಕಂತಹ ಕಾನ್ಸೆಪ್ಟ್ಗಳಿಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಕಾಲಗಳು ಅಂತ ಕರಿತೀವಿ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಟೆನ್ಸ್. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ ಇಡಿಯಮ್ಸ್. ಇಡಿಯಮ್ಸ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಫ್ರೇಸಲ್ ವರ್ಬ್ಸ್. ಫ್ರೇಸಲ್ ವರ್ಬ್ಸ್ ಅಂತಂದರೆ ಕೆಲವೊಂದು ಫ್ರೇಸಲ್ ವರ್ಬ್ಸ್ಗಳಿದಾವೆ. ಅಂತಂದರೆ ಕೆಲವೊಂದು ಫ್ರೇಸಲ್ ವರ್ಬ್ಸ್ಗಳು ತಮ್ಮದೇ ಆಗಿರ್ತಕ್ಕಂಥ ಅರ್ಥವನ್ನು ಹೊಂದಿರ್ತವೆ. ಹಾಗಾದರೆ ಆ ಫ್ರೇಸಲ್ ವರ್ಬ್ಸ್ಗಳು ಯಾವ್ಯಾವು, ಅವುಗಳನ್ನು ಇಂಗ್ಲೀಷ್ ಭಾಷೆಯಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ, ಇಡಿಯಮ್ಸ್ಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ, ಅವುಗಳನ್ನು ಸಹಿತ ನಾವೇನು ಮಾಡಬೇಕಾಗ್ತದೆ? ಈ ಜನರಲ್ ಇಂಗ್ಲೀಷ್ ಸಿಲೆಬಸ್ನಲ್ಲಿ ಅತ್ಯಂತ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕಾಗ್ತದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ದಟ್ ಈಸ್ ಪ್ರೆಫಿಕ್ಸಸ್. ಪ್ರೆಫಿಕ್ಸಸ್ ಅಂತಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಕೆಲವೊಂದು ಶಬ್ದಗಳಿಗೆ, ಕೆಲವೊಂದು ಮೂಲ ರೂಪದ ಶಬ್ದಗಳಿಗೆ ನಾವು ಕೆಲವೊಂದಿಷ್ಟು ಅಕ್ಷರಗಳನ್ನು ಶಬ್ದದ ಮೊದಲಿಗೆ ಮತ್ತು ಶಬ್ದದ ಕೊನೆಗೆ ಎರಡು ಮಾಡಿ ಇನ್ನೊಂದು ಶಬ್ದವನ್ನಾಗಿ ಪರಿವರ್ತನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಾರ್ಚೂನ್, ಅನ್ಫಾರ್ಚೂನ್, ಫಾರ್ಚುನೇಟ್. ಸೊ ಯು ಕುಡ್ ಅಬ್ಸರ್ವ್ ಇನ್ ದಿಸ್ ವರ್ಡ್ ಫಾರ್ಚೂನ್ ಅಂತಕ್ಕಂಥದ್ದು ಮೂಲ ಶಬ್ದ. ಇಲ್ಲಿ ನಾವು ಯು ಎನ್ ಅಂತಕ್ಕಂಥ ಅಕ್ಷರವನ್ನು ಆ್ಯಡ್ ಮಾಡಿ ಅನ್ಫಾರ್ಚೂನ್ ಅಂತ ಮಾಡಿದ್ದೀವಿ. AT ಅಂತಕ್ಕಂಥ ಅಕ್ಷರಗಳನ್ನು ಆ್ಯಡ್ ಮಾಡಿ ಫಾರ್ಚುನೇಟ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಮೂಲ ರೂಪದ ಶಬ್ದಕ್ಕೆ ಕೆಲವೊಂದಿಷ್ಟು ಅಕ್ಷರಗಳನ್ನು at the beginning of the word and at the end of the word we can add some prefixes and suffixes and we can form another form of word. ಸೊ ಆ ರೀತಿಗಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಯಾವುದರಲ್ಲಿ ಅಧ್ಯಯನ ಮಾಡ್ಬೋದು? prefixes and suffixes. And sometime these prefixes give us
ಅಪೋಸಿಟ್ ಮೀನಿಂಗ್, ಸಫಿಕ್ಸಸ್ ಗಿವ್ ಅಸ್ ಸಿಮಿಲರ್ ಮೀನಿಂಗ್. ಅದೇನು ಅಂತಕ್ಕಂಥದ್ದನ್ನು ಡೀಟೇಲ್ ಆಗಿ ನಾವು ಈ ಟಾಪಿಕನ್ನು ಅಧ್ಯಯನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೋಡೋಣ. ಸೊ ನಾವೇನು ಮಾಡಬೇಕಾಗ್ತದೆ, ಪ್ರಿಫಿಕ್ಸನ್ನು ಅಧ್ಯಯನ ಮಾಡಬೇಕಾಗ್ತದೆ ಆ್ಯಂಡ್ ಸಫಿಕ್ಸಸ್. ಆ್ಯಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್. ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಮೀನ್ಸ್ ವಾಟ್? ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್, ಪ್ರತ್ಯಕ್ಷ ಮಾತು ಮತ್ತು ಅಪ್ರತ್ಯಕ್ಷ ಮಾತು, ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಮಾತು. ದಿಸ್ ಈಸ್ ಆಲ್ಸೋ ಕಾಲ್ಡ್ ರಿಪೋರ್ಟಿಂಗ್ ಸ್ಪೀಚ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್. ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಮಾತು ಅವುಗಳನ್ನು ಸಹಿತ ನಾವೇನು ಮಾಡಬೇಕಾಗ್ತದೆ, ಈ ಜನರಲ್ ಇಂಗ್ಲೀಷ್ ಸಿಲೆಬಸ್ನಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್. ಮೀನ್ಸ್ ಸಿನೋನಿಮ್ಸ್ ಅಂತಂದರೆ ಏನು? ಸಮಾನಾರ್ಥಕ ಪದಗಳು. ಆ್ಯಂಟೋನಿಮ್ಸ್ ಅಂತಂದರೆ ಏನು? ವಿರೋಧಾರ್ಥಕ ಪದಗಳು. ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ವಿ ಕುಡ್ ಸ್ಟಡಿ ಇನ್ ಪೇಪರ್ ನಂಬರ್ 1 ಜನರಲ್ ಇಂಗ್ಲೀಷ್. ಸಾಮಾನ್ಯ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳಿವೆಲ್ಲ. ಪಾರ್ಟ್ಸ್ ಆಫ್ ಸ್ಪೀಚ್, ಅವುಗಳಲ್ಲಿ ವೇರಿಯಸ್ ಟಾಪಿಕ್ಸ್ಗಳಿದ್ದಾವೆ. ಇನ್ ದ ನೆಕ್ಸ್ಟ್ ಟಾಪಿಕ್ ಆರ್ಟಿಕಲ್, ಟೆನ್ಸ್, ಇಡಿಯಮ್ಸ್, ಫ್ರೇಸಲ್ ವರ್ಬ್ಸ್, prefixes, suffixes, direct and indirect speech, and the last one that is synonyms and antonyms. So in today's class we shall study more about the first topic, that is noun. I hope the definition of parts of speech is clear to you. Parts of speech means what? The words which are frequently used in a sentence are called parts of speech. ಯಾವುದೇ ಒಂದು ವಾಕ್ಯದಲ್ಲಿ ಯಾವುದೇ ಭಾಷೆ ಇರ್ಬೋದು, ಅದು ಇಟ್ ಮೇ ಬಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆರ್ ಇಟ್ ಮೇ ಬಿ ಕನ್ನಡ ಆರ್ ಇಟ್ ಮೇ ಬಿ ಎನಿ ಅದರ್ ಲ್ಯಾಂಗ್ವೇಜ್. ಯಾವುದೇ ಒಂದು ಭಾಷೆಯ ವಾಕ್ಯಗಳಲ್ಲಿ ಆಗಾಗ ಯೂಸ್ ಆಗ್ತಕ್ಕಂಥ ಶಬ್ದಗಳಿಗೆ ನಾವೇನಂತ ಕರಿತೀವಿ? ಪಾರ್ಟ್ಸ್ ಆಫ್ ಸ್ಪೀಚ್. ಸ್ಪೀಚ್ ಅಂತಂದರೆ ಏನು? ಸೌಂಡ್. ಸ್ಪೀಚ್ ಮೀನ್ಸ್ ವಾಟ್? ಸೌಂಡ್ ಅಂತಂದರೆ ಧ್ವನಿ, ಧ್ವನಿಯ ವಿಭಾಗಗಳು ಅಥವಾ ಧ್ವನಿಯ ಅಂಗಗಳು. ಅದಕ್ಕೆ ನಾವು ಶಬ್ದಗಳ ಅಂಗಗಳು ಅಂತ ಕರಿತೀವಿ. ಇನ್ ಇಂಗ್ಲೀಷ್ ಜನರಲಿ ವಿ ಕುಡ್ ಸಿ 8 ಡಿಫ್ರೆಂಟ್ ವರ್ಡ್ಸ್. ನಾವು ಇಂಗ್ಲೀಷ್ ಭಾಷೆಯಲ್ಲಿ 8 ಮುಖ್ಯ ಪ್ರಕಾರದ ಶಬ್ದಗಳನ್ನು ನೋಡ್ತೀವಿ. 8 ಮುಖ್ಯ ಪ್ರಕಾರದ ಶಬ್ದಗಳು. ದೇರ್ ಆರ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ವರ್ಡ್ಸ್ ಇನ್ ಇಂಗ್ಲೀಷ್ ಡಿಕ್ಷನರಿ. ದೇರ್ ಆರ್ ಟ್ರಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ವರ್ಡ್ಸ್ ಇನ್ ಇಂಗ್ಲೀಷ್ ಡಿಕ್ಷನರಿ. ಆಲ್ ದೋಸ್ ವರ್ಡ್ಸ್ ಆರ್ ಕ್ಯಾಟಗರೈಸ್ಡ್ ಆ್ಯಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಯಾವುದೇ ಒಂದು ಶಬ್ದವನ್ನು ನಾವು ಇಂಗ್ಲೀಷ್ನಲ್ಲಿ ತೆಗೆದುಕೊಂಡ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಅರ್ಥ ಇರ್ತದೆ. ಸೊ ಈ ರೀತಿಯಾಗಿ ಇಂಗ್ಲೀಷ್ ಭಾಷೆಯಲ್ಲಿ ನಾವೇನು ಮಾಡ್ಬೋದು? 8 ಮುಖ್ಯ ಪ್ರಕಾರದ ಶಬ್ದಗಳನ್ನು ನೋಡ್ಬೋದು. 8 ಮುಖ್ಯ ಪ್ರಕಾರದ ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳಿಗೆ ನಾವೇನಂತ ಕರಿತೀವಿ? ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಸೊ ಫ್ರಮ್ ದ್ಯಾಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಟುಡೇ ವಿ ಶಾಲ್ ಡಿಸ್ಕಸ್ ಮೋರ್ ಅಬೌಟ್ ನೌನ್. ಸೊ ಹಾಗಾದರೆ ಸ್ನೇಹಿತರೆ, ಇವತ್ತು ನಾವು ನೌನ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ನಾಮಪದಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೊ ನಾಮಪದಗಳು ಅಂತಂದ್ರೆ ಏನು? ದಿಸ್ ಈಸ್ ಅ ವೆರಿ ವೆರಿ ಸಿಂಪಲ್ ಟಾಪಿಕ್. ಐ ಹೋಪ್ ಯು ಆಲ್ ಆರ್ ವೆಲ್ ನೋನ್ ಅಬೌಟ್ ದಿಸ್ ಟಾಪಿಕ್. ನಾಮಪದಗಳು ಅಥವಾ ನಾಮಪದ. ನೌನ್ ಅಂತಂದರೆ ನಾಮಪದ. ನಾಮಪದ ಅಂತಂದರೆ ಏನು? ಹಾಗಾದರೆ ನಾಮ ಅಂತಂದ್ರೆ ಏನು? ಹೆಸರು. ನಾಮ ಅಂತಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಅದಕ್ಕೆ ಹೆಸರು. ಅಂತಂದರೆ ಹೆಸರುಗಳನ್ನು ಸೂಚಿಸ್ತಕ್ಕಂತಹ ಶಬ್ದಗಳಿಗೆ ನಾಮಪದಗಳು ಅಂತ ಕರಿತೀವಿ. ನೌನ್ ಈಸ್ ಅ ನೇಮಿಂಗ್ ವರ್ಡ್. ವಾಟ್ ಈಸ್ ಮೀನ್ ಬೈ ನೌನ್? ನೌನ್ ಈಸ್ ಅ ನೇಮಿಂಗ್ ವರ್ಡ್. ಅಂತಂದರೆ ಯಾವ ಒಂದು ಶಬ್ದ ಇಂಗ್ಲೀಷ್ ಭಾಷೆಯಲ್ಲಾಗಿರ್ಬೋದು, ಕನ್ನಡ ಭಾಷೆಯಲ್ಲಾಗಿರ್ಬೋದು, ಇನ್ಯಾವುದೇ ಭಾಷೆಯಲ್ಲಾಗಿರ್ಬೋದು, ಯಾವ ಒಂದು ಶಬ್ದ ಹೆಸರನ್ನು ಸೂಚಿಸ್ತದೆ, ಅದು ವ್ಯಕ್ತಿಯ ಹೆಸರಾಗಿರ್ಬೋದು, ವಸ್ತುವಿನ ಹೆಸರಾಗಿರ್ಬೋದು, ಸ್ಥಳದ ಹೆಸರಾಗಿರ್ಬೋದು, ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ನ ಹೆಸರಾಗಿರ್ಬೋದು, ಯಾವ ಒಂದು ಶಬ್ದ ಹೆಸರನ್ನು ಸೂಚಿಸ್ತದೆ ಅದಕ್ಕೆ ನಾವೇನಂತ ಕರಿತೀವಿ? ನಾಮಪದ ಅಂಥೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ. ಹಾಗಾದರೆ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ಇನ್ ದಿಸ್ ಟಾಪಿಕ್ ಈಸ್ ವಾಟ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ನೌನ್. ನಾಮಪದಗಳಲ್ಲಿರ್ತಕ್ಕಂಥ ಪ್ರಕಾರಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಸ್ಟಡಿ ಮಾಡೋದು ಅತ್ಯಂತ ಅವಶ್ಯಕವಾಗಿರ್ತದೆ. ಹಾಗಾದರೆ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್? ವಾಟ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ನೌನ್? ಸೊ ದೇರ್ ಆರ್ 2 ಮೇನ್ ಕೈಂಡ್ಸ್ ಆಫ್ ನೌನ್ಸ್. ಸೊ ಇಂಗ್ಲೀಷ್ ಭಾಷೆಯಲ್ಲಿ ನಾವು ನಾಮಪದಗಳನ್ನು 2 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ಬೋದು.
So you may take it as different kinds in different books, but generally there are two different kinds in nouns. ಎಷ್ಟು ಪ್ರಕಾರಗಳಿದಾವೆ? ನಾಮಪದಗಳಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳಿದಾವೆ. The first one is like this. First one is concrete noun. ಕಾಂಕ್ರೀಟ್ ನೌನ್ ಅಂತಂದ್ರೆ ಏನು? ಮೂರ್ತ ನಾಮಪದಗಳು. ಕಾಂಕ್ರೀಟ್ ನೌನ್ ಅಂತಂದ್ರೆ ಏನು? ಮೂರ್ತ ನಾಮಪದಗಳು. ದ ಸೆಕೆಂಡ್ ಒನ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ಸೆಕೆಂಡ್ ಒನ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್ ಮೀನ್ಸ್ ಅಮೂರ್ತ ನಾಮಪದಗಳು. ಅಮೂರ್ತ ನಾಮಪದಗಳು. ಹಾಗಾದರೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಾಂಕ್ರೀಟ್ ನೌನ್ ಆ್ಯಂಡ್ ವಾಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ಸೊ ಕಾಂಕ್ರೀಟ್ ನೌನ್ಸ್ ಅಂತಂದ್ರೆ ಏನಿಲ್ಲಿ? ದ ವರ್ಡ್ಸ್ ಆರ್ ದಿ ನೌನ್ಸ್ ವಿಚ್ ನೇಮ್ಸ್ ಅ ಕಾಂಕ್ರೀಟ್ ಸೇಪ್ ಆರ್ ಅ ಕಾಂಕ್ರೀಟ್ ಬಾಡಿ ವಿಚ್ ವಿ ಕ್ಯಾನ್ ಸ್ಮೆಲ್, ವಿಚ್ ವಿ ಕ್ಯಾನ್ ಟಚ್, ವಿಚ್ ವಿ ಕ್ಯಾನ್ ಸಿ. ಅಂತಂದರೆ ಯಾವುದೇ ಆಗಿರ್ತಕ್ಕಂಥ ಕಾಂಕ್ರೀಟ್ ಸೇಪ್ ಅಥವಾ ಬಾಡಿಯನ್ನು ಹೊಂದಿರತಕ್ಕಂಥ ಹೆಸರುಗಳನ್ನು ಸೂಚಿಸ್ತಕ್ಕಂಥ ನಾಮಪದಗಳಿಗೆ ಮೂರ್ತ ನಾಮಪದಗಳು ಅಂತ ಕರಿತೀವಿ. ಅಂತಂದರೆ ನಾವು ಯೂಸ್ ಮಾಡ್ತಿರ್ತಕ್ಕಂಥ ನಾಮಪದಗಳು ಯಾವುದೇ ಒಂದು ಮೂರ್ತವಾಗಿರ್ತಕ್ಕಂಥ ರೂಪವನ್ನು ಅಥವಾ ಮೂರ್ತವಾಗಿರ್ತಕ್ಕಂಥ ಆಕಾರವನ್ನು ಸೂಚಿಸಬೇಕು. ಅಂತೆಲ್ಲ ನಾಮಪದಗಳಿಗೆ ನಾವೇನಂತ ಕರಿತೀವಿ? ಮೂರ್ತ ನಾಮಪದಗಳು ಅಂತ ಕರಿತೀವಿ. ಹಾಗಾದರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತಂದರೆ ಏನು? ವಾಟ್ ಡು ವಿ ಮೀನ್ ಬೈ ಅಬ್ಸ್ಟ್ರಾಕ್ಟ್ ನೌನ್ಸ್? ಅಬ್ಸ್ಟ್ರಾಕ್ಟ್ ನೌನ್ ಅಂತಂದರೆ ಅಮೂರ್ತ ನಾಮಪದಗಳು. ಈ ನಾಮಪದಗಳು ಏನು ಮಾಡ್ತವೆ? ಯಾವುದೇ ಆಗಿರ್ತಕ್ಕಂಥ ಮೂರ್ತ ರೂಪವನ್ನು ಸೂಚಿಸೋದಿಲ್ಲ. ಸೊ ವಿ ಯೂಸ್ ಸಮ್ ನೌನ್ಸ್ ಟು ಇಂಡಿಕೇಟ್ ಅಬ್ಸ್ಟ್ರಾಕ್ಟ್ ಫೀಲಿಂಗ್ಸ್. ಅಮೂರ್ತವಾಗಿರ್ತಕ್ಕಂಥ ಭಾವನೆಗಳನ್ನು ಸೂಚಿಸಲಿಕ್ಕೆ ಕೆಲವೊಂದು ಶಬ್ದಗಳನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷ್ನಲ್ಲಿ. ಅವುಗಳಿಗೆ ಅಮೂರ್ತ ನಾಮಪದಗಳು ಅಂತ ಹೇಳಿ ಕರಿತೀವಿ. ಅಂತಂದರೆ ಈ ನಾಮಪದಗಳು ಯಾವುದೇ ಮೂರ್ತ ರೂಪವನ್ನು ಸೂಚಿಸೋದಿಲ್ಲ. ದೇ ಆರ್ ಯೂಸ್ ಟು ಇಂಡಿಕೇಟ್ abstract feelings. So they are the names of some abstract feelings, state of mind. ಅಂತಂದರೆ ಮನಸ್ಸಿನ ಭಾವನೆಗಳನ್ನು, ಅಮೂರ್ತವಾಗಿರ್ತಕ್ಕಂಥ ಭಾವನೆಗಳನ್ನು ವಿಚ್ ವಿ ಕ್ಯಾನಾಟ್ ಸಿ, ವಿಚ್ ವಿ ಕ್ಯಾನಾಟ್ ಟಚ್, ವಿಚ್ ವಿ ಕ್ಯಾನಾಟ್ ಸ್ಮೆಲ್, ವಿ ಕ್ಯಾನ್ ಓನ್ಲಿ ಫೀಲ್, ವಿ ಕ್ಯಾನ್ ಓನ್ಲಿ ಇಮ್ಯಾಜಿನ್. ನಾವೇನು ಮಾಡ್ಬೋದು? ಕೆಲವೊಂದು ಅಮೂರ್ತ ಭಾವನೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವುಗಳನ್ನು ಸ್ಮೆಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ವಿ ಕ್ಯಾನ್ ಫೀಲ್, ಓನ್ಲಿ ವಿ ಕ್ಯಾನ್ ಇಮ್ಯಾಜಿನ್. ಅಂತಹ ಶಬ್ದಗಳಿಗೆ, ಅಂತಹ ಅಮೂರ್ತ ಭಾವನೆಗಳನ್ನು ಸೂಚಿಸುವಂತಹ ಶಬ್ದಗಳಿಗೆ, ಸೂಚಿಸುವಂಥ ಹೆಸರುಗಳಿಗೆ ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಅವುಗಳ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ನೌ ಲೆಟ್ ಅಸ್ ಕಮ್ ಟು ದ ಫಸ್ಟ್ ಒನ್, ದಟ್ ಈಸ್ ಸೊ ದೀಸ್ ಆರ್ ದಿ ಟೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ನೌನ್. ನಾಮಪದಗಳಿರತಕ್ಕಂಥ ಎರಡು ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳು. ಫಸ್ಟ್ ಒನ್ ಮೂರ್ತ ನಾಮಪದ, ಸೆಕೆಂಡ್ ಒನ್ ಅಮೂರ್ತ ನಾಮಪದ, ಕಾಂಕ್ರೀಟ್ ನೌನ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ನೌನ್. ಸೊ ದೆನ್ ವಾಟ್ ಆರ್ ದಿ ಟೈಪ್ಸ್ ಆಫ್ ಕಾಂಕ್ರೀಟ್ ನೌನ್? ಮೂರ್ತ ನಾಮಪದಗಳಿರ್ತಕ್ಕಂಥ ಪ್ರಕಾರಗಳ್ಯಾವು? ಮೂರ್ತ ನಾಮಪದಗಳಲ್ಲಿ 4 ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳಿದ್ದಾವೆ. ಅವುಗಳು ಯಾವ್ಯಾವು ಹಾಗಾದರೆ? ಕಾಂಕ್ರೀಟ್ ನೌನಲ್ಲಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳನ್ನು ಅಧ್ಯಯನ ಮಾಡೋಣ. ದ ಫಸ್ಟ್ ಒನ್, ದಟ್ ಈಸ್ ಫಸ್ಟ್ ಒನ್ ಪ್ರಾಪ್ ನೌನ್. ಪ್ರಾಪರ್ ನೌನ್ ಅಂತಂದರೆ ಏನು? ಕನ್ನಡದಲ್ಲಿ ಪ್ರಾಪರ್ ನೌನ್ ಅಂತಂದರೆ ಏನು? ದ ನೌನ್ ವಿಚ್ ನೇಮ್ಸ್ ಅ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಥಿಂಗ್ ಈಸ್ ಕಾಲ್ಡ್ ಅ ಪ್ರಾಪರ್ ನೌನ್. ಅಂಕಿತ ನಾಮ. ಕನ್ನಡದಲ್ಲಿ ಅವುಗಳಿಗೆ ಏನಂತ ಕರಿತೇವೆ? ಅಂಕಿತ ನಾಮ. ಅಂತಂದರೆ ಯಾವ ಒಂದು ಹೆಸರು ಮುಖ್ಯವಾಗಿರ್ತಕ್ಕಂಥ, ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವ್ಯಕ್ತಿಯ, ವಸ್ತುವಿನ, ಸ್ಥಳದ ಹೆಸರುಗಳನ್ನು ಸೂಚಿಸ್ತವೆ, ಅವುಗಳಿಗೆ ಅಂಕಿತ ನಾಮಗಳು ಅಂತ ಕರಿತೇವೆ. ಎಟ್ಟಂಥ ಹೆಸರುಗಳಿಗೆ ಸಹಿತ ನಾವೇನಂತ ಕರಿತೇವೆ? ಅಂಕಿತ ನಾಮಗಳು ಅಂತ ಕರಿತೇವೆ. ದ ಫಸ್ಟ್ ಒನ್, ದಟ್ ಈಸ್ ಪ್ರಾಪರ್ ನೌನ್. ದ ನೌನ್ಸ್ ವಿಚ್ ನೇಮ್ಸ್ ಅ ಪರ್ಟಿಕ್ಯುಲರ್ ಪರ್ಸನ್, ಥಿಂಗ್
ಅನಿಮಲ್ ಈಸ್ ಕಾಲ್ಡ್ ಪ್ರಾಪರ್ ನೌನ್. ಹಾಗಾದರೆ ಉದಾಹರಣೆಗಳನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ರಾಜು. Raju is a name of person, particular person. Raju is a name of particular person. India. India is a name of place. Person, place, person, place. ಇಲ್ಲಿ ಇಂಡಿಯಾ ಅಂತಕ್ಕಂಥದ್ದು ಏನಾಗಿದೆ, ಪ್ಲೇಸ್ ಆಗಿದೆ. ರಾಜು ಅಂತಕ್ಕಂಥದ್ದು ಏನಾಗಿದೆ, ಪರ್ಸನ್ ಆಗಿದೆ. ಆಮೇಲೆ ಈ ಅಂಕಿತ ನಾಮಗಳನ್ನು ಬಳಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಮೊದಲನೇ ಅಕ್ಷರ ಕ್ಯಾಪಿಟಲ್ ಅಕ್ಷರ ಆಗಿರ್ತದೆ. ಇಲ್ಲಿ ನೀವು ನೋಡ್ಬೋದು ರಾಜು ಆರ್ ಇದೆ, ಇಂಡಿಯಾ ಆ ಇದೆ. ಅದೇ ರೀತಿಯಾಗಿ ಈ ಅಂಕಿತ ನಾಮಗಳನ್ನು ಇಂಗ್ಲೀಷ್ನಲ್ಲಿ ಕಾಮನ್ ಆಗಿ ನಾವು ವಾರದ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಸಂದರ್ಭಗಳಲ್ಲಿ, ತಿಂಗಳುಗಳ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಸಂದರ್ಭಗಳಲ್ಲಿ, ಯಾವುದೇ ಯುನಿಕ್ ಆಗಿರತಕ್ಕಂಥ ಪರ್ಸನ್ಗಳ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಸಂದರ್ಭಗಳಾಗಲಿ, ಅಥವಾ ನದಿಗಳ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಸಂದರ್ಭದಲ್ಲಿ, ದೇಶದ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಈ ಅಂಕಿತ ನಾಮಗಳನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದ ಫಸ್ಟ್ ಲೆಟರ್ ಶುಡ್ ಬಿ ಇನ್ ಕ್ಯಾಪಿಟಲ್. ನಾಮಪದಗಳ ಮೊದಲನೇ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಆಗಿರ್ತದೆ ಇಂಗ್ಲೀಷ್ನಲ್ಲಿ. ಇಲ್ಲಿ ನೋಡ್ಬೋದು ರಾಜು, ಇಂಡಿಯಾ, ದ ಗಂಗಾ. ದ ಗಂಗಾ ಅಂತಂದ್ರೆ ಏನಿಲ್ಲಿ, ದಿಸ್ ಈಸ್ ದ ನೇಮ್ ಆಫ್ ಅ ರಿವರ್. ಇಲ್ಲಿ ಗಂಗಾ ಅಂತಕ್ಕಂಥದ್ದು ಸಹಿತ ಏನಾಗ್ತದೆ, ಒಂದು ನಾಮಪದ ಆಗ್ತದೆ. ಆಮೇಲೆ ಇಂಡಿಯಾ ಅಂತಕ್ಕಂಥದ್ದು ಒಂದು ದೇಶದ ಹೆಸರಾಗ್ತದೆ. ರಾಜು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಹೆಸರಾಗ್ತದೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಆಸ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂತಂದರೆ ಏನು, ಯಾವ ಒಂದು ನಾಮಪದ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವ್ಯಕ್ತಿ, ವಸ್ತು ಮತ್ತು ಸ್ಥಳಗಳ ಹೆಸರುಗಳನ್ನು ಸೂಚಿಸ್ತದೆ, ಅದಕ್ಕೆ ನಾವೇನಂತ ಕರಿತೀವಿ, ಅಂಕಿತ ನಾಮ ಅಂಥೇಳಿ ಕರಿತೇವೆ. ಐ ಹೋಪ್ ಯು ಗಾಟ್ ಟು ನೋ ವಾಟ್ ಈಸ್ ಮೀನ್ ಬೈ ಪ್ರಾಪರ್ ನೌನ್. ದಿಸ್ ಈಸ್ ವೆರಿ ವೆರಿ ಸಿಂಪಲ್. ನೌ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ the next one, that is the next type of concrete noun is common noun. The next one, that is common noun. ಕಾಮನ್ ನೌನ್ ಅಂತಂದ್ರೆ ಏನು? ಹಾಗಾದರೆ ಕಾಮನ್ ನೌನ್ ಅಂತಂದರೆ ಕನ್ನಡದಲ್ಲಿ ಸಮೂಹನಾಮ, ಸಾರಿ ನಾಟ್ ಸಮೂಹನಾಮ, ಸಾಮಾನ್ಯ ನಾಮ. ಕಾಮನ್ ನೌನ್ ಅಂತಂದ್ರೆ ಏನು? ಸಾಮಾನ್ಯ ನಾಮ, ಸಾಮಾನ್ಯ ನಾಮಪದ. ಕಾಮನ್ ನೌನ್ ಅಂತಂದ್ರೆ ಏನು? ಸಾಮಾನ್ಯ ನಾಮಪದ ಅಂತಂದರೆ ಯಾವ ಒಂದು ಶಬ್ದ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರುಗಳನ್ನು ಸೂಚಿಸ್ತವೆ, ಅವುಗಳಿಗೆ ನಾವೇನಂತ ಕರಿತೀವಿ, ಕಾಮನ್ ನೌನ್ಸ್. ಎನಿ ಔಟ್ ಆಫ್ ಮೆನಿ ಅಂತಂದರೆ ಯಾವುದೇ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಸೂಚಿಸೋದಿಲ್ಲ, ಅದು ಯಾವುದೇ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಸ್ತುವನ್ನು ಸೂಚಿಸೋದಿಲ್ಲ, ಸ್ಥಳಗಳನ್ನು ಸೂಚಿಸೋದಿಲ್ಲ, ಪ್ರಾಣಿಗಳನ್ನು ಸೂಚಿಸೋದಿಲ್ಲ, ಅದು ಕಾಮನ್ ಆಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳ ಹೆಸರುಗಳನ್ನು ನಾವೇನಂತ ಕರಿತೀವಿ, ಕಾಮನ್ ನೌನ್ಸ್ ಅಂತಲೇ ಕರಿತೀವಿ. ಅಂತಂದರೆ ದೀಸ್ ಆರ್ ದಿ ನೌನ್ಸ್ ವಿಚ್ ನೇಮ್ಸ್ ಅ ಕಾಮನ್ ಪರ್ಸನ್, ಪ್ಲೇಸ್, ಥಿಂಗ್, ಆ್ಯನಿಮಲ್. ಯಾವುದೇ ಸಾಮಾನ್ಯ ವ್ಯಕ್ತಿಯ, ವಸ್ತುವಿನ, ಸ್ಥಳದ, ಪ್ರಾಣಿಗಳ ಹೆಸರುಗಳನ್ನು ಸೂಚಿಸ್ತಕ್ಕಂಥ ನಾಮಪದಗಳಿಗೆ ಏನಂತ ಕರಿತೀವಿ, ಸಾಮಾನ್ಯ ನಾಮಪದಗಳು ಅಥವಾ ಕಾಮನ್ ನೌನ್ಸ್. ಸೊ ಹಿಯರ್ ದೆರ್ ಈಸ್ ಒನ್ ಸಿಂಗಲ್ ಸ್ಪೆಷಾಲಿಟಿ, ಆಲ್ ದ ನೇಮ್ಸ್ ಆಫ್ ಆ್ಯನಿಮಲ್ಸ್ ಆರ್ ಕಾಮನ್ ನೌನ್ಸ್ ಓನ್ಲಿ. ಸೊ ಹಾಗಾದರೆ ಉದಾಹರಣೆಗಳನ್ನು ನೋಡೋಣ. ಲೆಟ್ ಅಸ್ ಟೇಕ್ ದ ಇನ್ಸ್ಟನ್ಸಸ್ ಹಿಯರ್. ದ ಫಸ್ಟ್ ಒನ್, ಬಾಯ್. ಬಾಯ್ ಮೀನ್ಸ್ ಎನಿ ಒನ್ ಆಫ್ ದ ಬಾಯ್. there will be 30 students in the class. So boy means any one of the boy among 30 students. ಆ 30 ವಿದ್ಯಾರ್ಥಿಗಳಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿ. ಹರೀಶ್ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಹರೀಶ್ ಅಂತ ಅರ್ಥ. ಬಾಯ್ ಮೀನ್ಸ್ ಎನಿ ಒನ್ ಆಫ್ ದ ಬಾಯ್. ಮ್ಯಾನ್, ಮ್ಯಾನ್ ಮೀನ್ಸ್ ಎನಿ ಒನ್ ಆಫ್ ದ ಮ್ಯಾನ್. ಫ್ರೆಂಡ್,
Friend means any one of the friend. So here you could see the common name of a person. Then common name of place, city. City means any one of the city. Street, street, any one of the street. So ಈ ರೀತಿಯಾಗಿ country, any one of the country, not a particular country, not a particular street, not a particular city. So these are the common names of places. Now common names of person, place, thing. For example, table, 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 book, pen and etc. ಸೊ ಯಾವುದೇ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ವಸ್ತುವಿನ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಸಂದರ್ಭಗಳಲ್ಲಿ ಸಹಿತ ನಾವು ಏನು ಮಾಡ್ತೀವಿ, ಸಾಮಾನ್ಯ ನಾಮಪದಗಳನ್ನು ಯೂಸ್ ಮಾಡ್ತೀವಿ. ಕಾಮನ್ ನೇಮ್ ಆಫ್ ಪರ್ಸನ್, ಕಾಮನ್ ನೇಮ್ ಆಫ್ ಪ್ಲೇಸ್, ಕಾಮನ್ ನೇಮ್ ಆಫ್ ಥಿಂಗ್ಸ್ ಆ್ಯಂಡ್ ಟೈಗರ್, ಟೈಗರ್, ಲಯನ್, ಸೀಪ್. ಸೊ ಯಾವುದೇ ಒಂದು ಪ್ರಾಣಿಯ ಹೆಸರುಗಳನ್ನು ಸಹಿತ ನಾವೇನಂತ ಕರಿತೀವಿ, ಸಾಮಾನ್ಯ ನಾಮಪದಗಳು ಅಂತ ಹೇಳಿ ಕರಿತೀವಿ. ದೀಸ್ ಆರ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ಕಾಮನ್ ನೌನ್ಸ್. Once again, let us recall what is mean by common noun. The nouns which names a common person, place, thing, animal in general is called common noun. ಸಾಮಾನ್ಯ ನಾಮಪದ. ಹಾಗಾದರೆ ಮುಂದಿನದು ಯಾವುದು? We have studied proper noun, common noun, and the next one that is collective noun. The next one that is collective noun. ಕಲೆಕ್ಟಿವ್ ನೌನ್ ಅಂತಂದ್ರೇನು? ಸಮೂಹ ನಾಮ, ಸಮೂಹ ನಾಮ ಅಥವಾ ಸಮೂಹ ನಾಮಪದ. ಸಮೂಹ ನಾಮಪದ ಅಂತಂದ್ರೆ ಏನಿಲ್ಲಿ? ಸಮೂಹ ಅಂತಕ್ಕಂಥದ್ದನ್ನು ನೋಡ್ರಿ. ಅಂತಂದರೆ ಗ್ರೂಪ್. The word or the noun which names a group of person, place, thing, animal. ಯಾವ ಒಂದು ಶಬ್ದ ಸಮೂಹವಾಗಿರ್ತಕ್ಕಂಥ ವ್ಯಕ್ತಿಗಳ ಸಮೂಹವನ್ನು, ವಸ್ತುಗಳ ಸಮೂಹವನ್ನು, ಸ್ಥಳಗಳ ಸಮೂಹವನ್ನು, ಅದೇ ರೀತಿಯಾಗಿ ಪ್ರಾಣಿಗಳ ಸಮೂಹವನ್ನು ಸೂಚಿಸ್ತವೆ, ಅವುಗಳಿಗೆ ಏನಂತ ಕರಿತೀವಿ? ಸಮೂಹ ನಾಮಪದಗಳು. ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ collective noun. The words which names a collective group of person, place, thing, animal is called collective noun. ಅಂತಂದರೆ ಯಾವುದೇ ಒಂದು ಗುಂಪುಗಳನ್ನು ಹೆಸರಿಸ್ತಕ್ಕಂತಹ ಶಬ್ದಗಳಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಏನಂತ ಕರಿತೀವಿ? ಸಮೂಹ ನಾಮಪದಗಳು ಅಥವಾ ಕಲೆಕ್ಟಿವ್ ನೌನ್. ಫಾರ್ ಎಕ್ಸಾಂಪಲ್, ಯು ಕುಡ್ ಸಿ ಫ್ಯಾಮಿಲಿ. ಫ್ಯಾಮಿಲಿ, ಫ್ಯಾಮಿಲಿ ಅಂತಂದರೆ ಏನು? ಫ್ಯಾಮಿಲಿ ಅಂತಂದರೆ ದಿಸ್ ಈಸ್ ಅ ಗ್ರೂಪ್ ಆಫ್ ಪೀಪಲ್. ಇಲ್ಲಿ ನೋಡ್ಬೋದು ಫ್ಯಾಮಿಲಿ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತದೆ? ಇಲ್ಲಿ ಕೆಲವೊಂದಿಷ್ಟು ಜನರ ಗುಂಪು ಇದೆ, ಕ್ರೌಡ್. ಕೆಲವೊಂದಿಷ್ಟು ಜನರ ಗುಂಪು ಇದೆ, ಆರ್ಮಿ. ಗ್ರೂಪ್ ಆಫ್ ಸೋಲ್ಜರ್ಸ್ ಇದೆ. ಇಲ್ಲಿಗೆ ಸಹಿತ ನಾವು ಏನು ಮಾಡೋದು? ದಿಸ್ ಈಸ್ ಆಲ್ಸೋ ಕಾಲ್ಡ್ ಅ ಕಲೆಕ್ಟಿವ್ ನೌನ್. ಯಾಕಂತಂದರೆ ಇಲ್ಲಿ ಆರ್ಮಿಯಲ್ಲೇ ನೋಡೋ ಏನು ಮಾಡೋದು? ಸೋಲ್ಜರ್ಸ್ ಗ್ರೂಪನ್ನು ನೋಡ್ಬೋದು, ಸೈನಿಕರ ಗ್ರೂಪನ್ನು. ಸ್ಟಾಪ್, ಸ್ಟಾಪ್ ಅಂತಂದರೆ ಟೀಚರ್ ಸ್ಟಾಪ್ ಅಂತ ನೋಡ್ತಿರ್ತೀವಿ. ಅಂತಂದರೆ ಶಿಕ್ಷಕರ ಗುಂಪು ಅಂತ ಅರ್ಥ. ಆಮೇಲೆ ಬೇರೆ ಎಕ್ಸಾಂಪಲ್ಗಳನ್ನು ತಗೊಳ್ಬೇಕಾದ್ರೆ ಕ್ಯಾಟಲ್. ಕ್ಯಾಟಲ್ ಅಂತಂದರೆ ದನಕರಗಳ ಗುಂಪು, ಹರ್ಡ್ ಅಂದರೆ ದನಕರಗಳ ಹಿಂಡು. ಬಂಚ್, ಬಂಚ್ ಅಂದರೆ ಯಾವುದೇ ಒಂದು ವಸ್ತುಗಳ ಗುಂಪು. ಈ ರೀತಿಯಾಗಿರುತ್ತೆ ನೋಡ್ರಿ ಶಬ್ದದ ಹೆಸರು. ಇಲ್ಲಿ ದ ಗ್ರೂಪ್ ನೇಮ್ ಆಫ್ ಥಿಂಗ್ಸ್, ಗ್ರೂಪ್ ನೇಮ್ ಆಫ್ ಅನಿಮಲ್ಸ್, ಗ್ರೂಪ್ ನೇಮ್ ಆಫ್ ಪೀಪಲ್. ಸೊ ಈ ರೀತಿಯಾಗಿ ಯಾವುದೇ ಒಂದು ಸಮೂಹವನ್ನು ಸೂಚಿಸ್ತಕ್ಕಂಥ ಹೆಸರಿಗೆ, ಯಾವುದೇ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ವ್ಯಕ್ತಿಗಳ ಗುಂಪು, ವಸ್ತುಗಳ ಗುಂಪು, ಪ್ರಾಣಿಗಳ ಗುಂಪುಗಳನ್ನು ಸೂಚಿಸ್ತಿರ್ತಕ್ಕಂಥ ಹೆಸರುಗಳಿಗೆ ನಾವೇನಂತ ಕರಿತೀವಿ? ಸಮೂಹ ನಾಮಪದಗಳು ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಥರ್ಡ್ ಇಂಪಾರ್ಟೆಂಟ್ ಟೈಪ್ ಆಫ್ ಕಾಂಕ್ರೀಟ್ ನೌನ್. Now let us go to the next type, that is the final type of concrete noun, that is material noun.
ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಅಂತಂದ್ರೆ ಕನ್ನಡದಲ್ಲಿ ಏನು? ಯಾವುದೇ ಒಂದು ಮಟೀರಿಯಲನ್ನು ಹೆಸರಿಸ್ತಕ್ಕಂಥ ನಾಮಪದಗಳಿಗೆ ಮಟೀರಿಯಲ್ ನೌನ್ ಅಂತ ಕರಿತೀವಿ. ಕನ್ನಡದಲ್ಲಿ ಮಟೀರಿಯಲ್ ನೌನ್ಸ್ ಅಂತಂದರೆ ಏನು ಕರಿತೀವಿ ನಾವು? Somebody can tell me what do you mean by material nouns in ಕನ್ನಡ? ವಸ್ತುಗಳ ಹೆಸರು ಅಥವಾ ಮಟೀರಿಯಲ್ ಹೆಸರುಗಳು. ಮಟೀರಿಯಲ್ ನೌನ್ಸ್ ವಸ್ತುವಾಚಕ ನಾಮಪದ. ವಸ್ತುವಾಚಕ ನಾಮ. ಮಟೀರಿಯಲ್ ನೌನ್ಸ್ ಅಂತಂದ್ರೇನು? ಯಾವ ಒಂದು ಶಬ್ದ ನೇಮ್ಸ್ ಅ ಸಬ್ಸ್ಟೆನ್ಸ್ ಆರ್ ಅ ಮಟೀರಿಯಲ್ ಅಂತಂದರೆ ಯಾವುದೇ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಆಬ್ಜೆಕ್ಟ್ ಆಗಿರ್ಬೋದು, ವಸ್ತುವಾಚಕ ಅಂತ ಕರಿತೀವಿ. ದಿಸ್ ಶುಡ್ ಬಿ ಮೇಡ್ ಅಪ್ ಆಫ್ ಸಮ್ ಮಟೀರಿಯಲ್ಸ್ ಆರ್ ಸಮ್ ಸಬ್ಸ್ಟೆನ್ಸಸ್. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಮಟೀರಿಯಲ್ ನೌನ್ ಇನ್ ಇಂಗ್ಲೀಷ್. ಅಂತಂದರೆ ಯಾವ ಒಂದು ಶಬ್ದವನ್ನು ವಸ್ತುವಾಚಕ ನಾಮವನ್ನು ಸೂಚಿಸ್ತದೆ ಅಂತಂದರೆ ದ ಥಿಂಗ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಸಮ್ ಸಬ್ಸ್ಟೆನ್ಸಸ್ ಆರ್ ಸಮ್ ಮಟೀರಿಯಲ್ಸ್ ಇಸ್ ವಾಟ್ ವಿ ಕಾಲ್ ಆಸ್ ಮಟೀರಿಯಲ್ ನೌನ್. ಅಂತಂದರೆ ಯಾವುದೇ ಒಂದು ಮಟೀರಿಯಲನ್ನಾಗಿರ್ಬೋದು ಅಥವಾ ವಸ್ತುವನ್ನು ಸೂಚಿಸ್ತಕ್ಕಂಥ ಹೆಸರುಗಳಿಗೆ ನಾವೇನು ಕರಿತೀವಿ? ಮಟೀರಿಯಲ್ ನೌನ್ಸ್. ದ ನೌನ್ಸ್ ವಿಚ್ ನೇಮ್ಸ್ ಅ ಮಟೀರಿಯಲ್ ಆರ್ ಅ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಮಟೀರಿಯಲ್ ನೌನ್ಸ್. ಫಾರ್ ಎಕ್ಸಾಂಪಲ್, ಉದಾಹರಣೆಗಳನ್ನು ನೋಡೋದಾದರೆ ಐರನ್. ಐರನ್ ಈಸ್ ಮೇಡ್ ಅಪ್ ಆಫ್ ಅ ಮಟೀರಿಯಲ್. ಐರನ್ ಈಸ್ ಮೇಡ್ ಅಪ್ ಆಫ್ ಮಟೀರಿಯಲ್. Gold. Gold is also made up of a material. This is the name of a substance or a material. Silver. This is also a name of material. Wood. Wood is also made up of material. Stone. This is also made up of material. ಈ ರೀತಿಯಾಗಿ ಯಾವುದೇ ಒಂದು ಮಟೀರಿಯಲನ್ನು ಅಥವಾ ಸಬ್ಸ್ಟೆನ್ಸನ್ನು ಹೆಸರಿಸ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಕೆಲವೊಂದು ನಾಮಪದಗಳನ್ನು ಯೂಸ್ ಮಾಡ್ತೀವಿ. ಆ ಎಲ್ಲ ನಾಮಪದಗಳಿಗೆ ನಾವು ಏನು ಕರಿತೀವಿ? ಮಟೀರಿಯಲ್ ನೌನ್ಸ್ ಅಂತೇಳಿ ಕರಿತೀವಿ. ಅಂತಂದರೆ ವಸ್ತುವಾಚಕ ನಾಮಪದಗಳು ಅಂತ ಕರಿತೀವಿ. ಸೊ ದೀಸ್ ಆರ್ ದಿ 4 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕಾಂಕ್ರೀಟ್ ನೌನ್. ದ ಫಸ್ಟ್ ಒನ್ ಈಸ್ ಪ್ರಾಪರ್ ನೌನ್, ಅಂಕಿತ ನಾಮ. ದ ಸೆಕೆಂಡ್ ಒನ್ ಈಸ್ ಕಾಮನ್ ನೌನ್, ಸಾಮಾನ್ಯ ನಾಮಪದ. ಥರ್ಡ್ ಒನ್ ಈಸ್ ಕಲೆಕ್ಟಿವ್ ನೌನ್, ಸಮೂಹ ನಾಮಪದ. And the last one is material noun, means vastuvaachaka namapada. These are the 4 important types of the first main kind of noun, that is concrete noun. Now let us study what do we mean by abstract noun. Abstract noun ನಲ್ಲಿ ಯಾವುದೇ ಪ್ರಕಾರಗಳಿಲ್ಲ. Abstract noun ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಅಮೂರ್ತ ನಾಮಪದ. ಅಮೂರ್ತ ನಾಮ ಅಂತಂದರೆ ಅಮೂರ್ತ ನಾಮಪದ. ನಾನು ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಯಾವ ಒಂದು ಶಬ್ದ ಅಮೂರ್ತವಾಗಿರ್ತಕ್ಕಂಥ ಭಾವನೆಗಳನ್ನು ಸೂಚಿಸಲಿಕ್ಕೆ ಯೂಸ್ ಆಗ್ತದೆ ಅವುಗಳಿಗೆ ಅಮೂರ್ತ ನಾಮಪದಗಳು ಅಂತ ಕರಿತೀವಿ. So we cannot touch them, we cannot see them, we cannot smell them. We could only feel, we could only experience, and we could only imagine about such names. That is what we call as abstract nouns in English language. ಹಾಗಾದರೆ ಉದಾಹರಣೆಗಳನ್ನು ನೋಡೋಣ. ಇಲ್ಲಿ FRIEND ಅಂತಕ್ಕಂಥದ್ದು ಒಂದು ಶಬ್ದ ಇದೆ, ಫ್ರೆಂಡ್ ಅಂತಕ್ಕಂಥ ಶಬ್ದ ಇದೆ. ಸೊ ಇಲ್ಲಿ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮೇಷನ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್. ಅಂದರೆ ಅಮೂರ್ತ ನಾಮಪದಗಳು ಯಾವ ರೀತಿಯಾಗಿ ರಚನೆ ಆಗ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಫ್ರೆಂಡ್ ಅಂತಕ್ಕಂಥ ಒಂದು ಶಬ್ದ ಇದೆ. ಅದೇ ರೀತಿಯಾಗಿ ಇನ್ನೊಂದು ಶಬ್ದ ತಗೊಳ್ರಿ, ಇಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಶಬ್ದಗಳನ್ನು ತಗೊಳ್ಳೋಣ. ಇಲ್ಲಿ ನೋಡ್ರಿ, ಫ್ರೆಂಡ್ ಇದೆ, ಲೀವ್ ಇದೆ, ಆಮೇಲೆ ಮತ್ತೊಂದು ಶಬ್ದವನ್ನು ತಗೊಳ್ಕೊಳ್ಳೋಣ, ಸೊ ಈ 3 ಶಬ್ದಗಳನ್ನು ನೋಡ್ಕೊಳ್ಳಿ ನೀವು. ಆಸ್ ಯು ಆಲ್ರೆಡಿ ನೋ, ಫ್ರೆಂಡ್ ಮೀನ್ಸ್
what it is, a common noun. Leave means what it is, ಕ್ರಿಯಾಪದ ವರ್ಬ್. ಗುಡ್ ಮೀನ್ಸ್ ವಾಟ್ ಇಟ್ ಈಸ್, ಎಸೆಕ್ಟಿವ್. ಸೊ ಈ ಮೂರು ಶಬ್ದಗಳಿದಾವೆ. ಈ ಮೂರು ಶಬ್ದಗಳಿಂದ ನಾವು ಏನು ಮಾಡ್ಬೋದು, ಅಬ್ಸ್ಟ್ರಾಕ್ಟ್ ನೌನ್ಗಳನ್ನು ಫಾರ್ಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಶಿಪ್, ದೆನ್ ಲೈಫ್, ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲ ಆಯಿತು ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಫ್ರೆಂಡ್ ಅಂತಕ್ಕಂಥದ್ದು ಕಾಮನ್ ನೌನ್ ಆಗಿದೆ. ಫ್ರೆಂಡ್ ಅಂತಕ್ಕಂಥದ್ದು ಏನಾಗಿದೆ, ಕಾಮನ್ ನೌನ್ ಆಗಿದೆ. ಇಲ್ಲಿ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಅಮೂರ್ತ ನಾಮಪದ. ಲೈವ್, ಲೈಫ್ ಆಗಿದೆ. ಗುಡ್, ಗುಡ್ನೆಸ್ ಆಗಿದೆ. ಇಲ್ಲಿ ಈ ಫ್ರೆಂಡ್ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ಬೋದು, ನೋಡ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಬೋದು, ಅದನ್ನು ಟಚ್ ಮಾಡ್ಬೋದು. ದಿಸ್ ಈಸ್ ದ ಫಾರ್ಮೇಷನ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್ ಫ್ರಾಮ್ ಕಾಮನ್ ನೌನ್. ದಿಸ್ ಈಸ್ ದ ಫಾರ್ಮೇಷನ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್ ಫ್ರಾಮ್ ವರ್ಬ್. ದಿಸ್ ಈಸ್ ದ ಫಾರ್ಮೇಷನ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್ ಫ್ರಾಮ್ ಎಸೆಕ್ಟಿವ್, ರೈಟ್. ಸೊ ಹಿಯರ್ ಲೈಫ್ ಅಂತಕ್ಕಂಥದ್ದನ್ನು ಟಚ್ ಮಾಡೋಕ್ಕಾಗಂಗಿಲ್ಲ. ಲೈಫ್ ಅಂತಕ್ಕಂಥ ನಾವೇನು ಮಾಡೋಕ್ಕಾಗಲ್ಲ, ಸ್ಮೆಲ್ ಮಾಡೋಕ್ಕಾಗೋದಿಲ್ಲ. ಲೈಫ್ ಅಂತಕ್ಕಂಥದ್ದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಬಟ್ ವಿ ಕುಡ್ ಇಮ್ಯಾಜಿನ್, ವಿ ಕುಡ್ ಫೀಲ್ ವಾಟ್ ಈಸ್ ಅವರ್ ಲೈಫ್. ಲೈಫ್ ಈಸ್ ಬ್ಯೂಟಿಫುಲ್. ವಿ ಸೇ ಲೈಫ್ ಈಸ್ ಬ್ಯೂಟಿಫುಲ್. ಹಾಗಾದರೆ ಜೀವನ ಸೌಂದರ್ಯವಾಗಿದೆ. ಆ ಸೌಂದರ್ಯವಾಗಿರ್ತಕ್ಕಂಥ ಜೀವನವನ್ನು ನಾವು ಏನು ಮಾಡ್ಬೋದು, ಓನ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓನ್ಲಿ ವಿ ಕ್ಯಾನ್ ಫೀಲ್ ದ್ಯಾಟ್, ಓನ್ಲಿ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್, ಓನ್ಲಿ ವಿ ಕ್ಯಾನ್ ಎಂಜಾಯ್ ದ್ಯಾಟ್. ವಿ ಕ್ಯಾನ್ ನಾಟ್ ಟಚ್ ಇಟ್, ವಿ ಕ್ಯಾನ್ ನಾಟ್ ಸ್ಮೆಲ್ ಇಟ್, ವಿ ಕ್ಯಾನ್ ನಾಟ್ ಸಿ ಇಟ್. ಇನ್ ದ ಸೇಮ್ ವೇ ಫ್ರೆಂಡ್ಶಿಪ್, ಸ್ನೇಹತನ. ಸ್ನೇಹ ಅಂತಂದ್ರೆ ಏನು, ಫ್ರೆಂಡ್ ಅಂತಂದರೆ ನೋಡ್ಬೋದು, ನಮ್ಮ ಫ್ರೆಂಡನ್ನು ನೋಡ್ಬೋದು. ಅಥವಾ ಸ್ನೇಹ ಅಂತಂದರೆ ಅದನ್ನು ಕೇವಲ ನಾವು ಅರ್ಥ ಮಾಡ್ಕೊಳ್ಬೋದು, ಅದನ್ನು ಕೇವಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ತಿಳ್ಕೊಳ್ಬೋದು, ಇಮ್ಯಾಜಿನ್ ಮಾಡ್ಬೋದು. ಫ್ರೆಂಡ್ಶಿಪ್, ಲೈಫ್, ಗುಡ್ನೆಸ್. ಗುಡ್ನೆಸ್ ಅಂತಂದ್ರೂ ಸಹಿತ ಅದು ಸಹಿತ ನಾಮಪದ. ಇನ್ ದ ಸೇಮ್ ವೇ there are many examples. In the same way there are many examples which you could see. Boyhood, boyhood, motherhood, truth, beauty, honesty, loyalty. So these are examples of abstract nouns. ಅಮೂರ್ತವಾಗಿರ್ತಕ್ಕಂಥ ಭಾವನೆಗಳನ್ನು ಸೂಚಿಸ್ತಕ್ಕಂಥ ಶಬ್ದಗಳಿಗೆ ಅಮೂರ್ತ ನಾಮಪದಗಳು ಅಂತ ಕರಿತೀವಿ. ಫ್ರೆಂಡ್ಶಿಪ್, ಲೈಫ್, ಗುಡ್ನೆಸ್, ಬಾಯ್ಹುಡ್, ಮದರ್ಹುಡ್, ಟ್ರುತ್, ಬ್ಯೂಟಿ, ಆನೆಸ್ಟಿ. ಆಮೇಲೆ ಇನ್ನೊಂದು ಶಬ್ದ ತಗೊಳ್ರಿ, ಸಾಂಗ್. ಸಾಂಗ್ ಅಂತಕ್ಕಂಥದ್ದು ಸಹಿತ ಏನಾಗ್ತದೆ, ಅಮೂರ್ತ ನಾಮಪದ ಆಗ್ತದೆ. ಇಲ್ಲಿ ಸಾಂಗ್ ಅಂತಂದ್ರೆ ಏನು, ಸಿಂಗ್ ಅಂತಕ್ಕಂಥ ಕ್ರಿಯಾಪದದಿಂದ ಸಾಂಗ್ ಅಂತಕ್ಕಂಥ ಅಮೂರ್ತ ನಾಮಪದ ಆಗಿದೆ. ಹಾಡು, ಹಾಡನ್ನು ಏನು ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ಅನ್ಬೋದು. ಅದನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಬಟ್ ವಿ ಕ್ಯಾನ್ ಎಂಜಾಯ್, ವಿ ಕ್ಯಾನ್ experience the beauty of the song. So these are all the examples of abstract nouns. So this is all about today's class, my dear friends. Today we have discussed about noun. What are the different kinds of noun and what are the various types of nouns that has been discussed in today's class. So how questions will be rising in examination on the basis of noun topic, that can be discussed in question paper analysis. So what we can do through all these video classes, in upcoming video classes, first of all we shall try to understand all the various topics of your syllabus, such as parts of speech, tense, article, synonym, antonym, prefixes, suffixes, direct, indirect, and antonyms and synonyms. These various topics can be studied in detail in upcoming video classes, and later onwards we can go to question paper analysis. There we can discuss how questions will be rising on these various topics. ಮುಂದೆ ಬರ್ತಿರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಟಾಪಿಕ್ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ಬೋದು, ಆ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವು ಆನ್ಸರ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋ ಕ್ಲಾಸಸ್ಗಳಲ್ಲಿ ನೋಡೋಣ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬಾಯ್, ಜೈ ಹಿಂದ್.